ರಾಜರಿಗೆ ನಾನು ಕೇಳ್ತೀನಿ, ಕೇಂದ್ರ ಸರ್ಕಾರ 11 ವರ್ಷ ಮುಗಿದು 12 ವರ್ಷ ಇವರು ಸಾಧನೆ ಪಟ್ಟಿ ಕೊಡಲಿ. ಶೋಭಾ ಕರಂದ್ಲಾಜೆಯವರು ಕೇಂದ್ರ ಸರ್ಕಾರ ಇವರು ಮಂತ್ರಿ ಆಗಿ ಮುಂಚಿತನೂ ಸೇರಿ ಸಾಧನೆ ಪಟ್ಟಿಯನ್ನು ಅವ್ರು ಕೊಡಲಿ. ನಾನು ಸಾಧನೆ ಪಟ್ಟಿ ನಾವು ಕೊಡ್ತೀವಿ. ಬಡ ಜನರು ಇವತ್ತು ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ. ಕೇಂದ್ರ ಸರ್ಕಾರ ಕೊಟ್ಟ ಯಾವುದೇ ಯೋಜನೆಯಿಂದ ಸಾಮಾನ್ಯ ಜನರು ಬದುಕ್ತಾ ಇಲ್ಲ. ಇವ್ರು ಮಾಡಿದ ಯೋಜನೆ ಏನು? ಕಪ್ಪಣ ತರ್ತೀನಿ ಅಂದ್ರೆ ಎಲ್ಲೈತಿ ಕಪ್ಪಣ? ಎಲ್ಲ 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರೆ ಎಲ್ಲಿದೆ? ಯಾರ ಅಕೌಂಟಿಗೆ ಹಾಕಿಲ್ಲ? ಶೋಭಾ ಕರಂದ್ಲಾಜೆಯವರು ಏನು ಅವ್ರ ಅಕೌಂಟಿಗೆ ಬಂದಿದ್ದೇನೆ 15 ಲಕ್ಷ? ಮೊದಲು ಮಾತಾಡೋ ಹೊತ್ನಾಗ ತಮ್ಮ ತಟ್ಟೆ ಒಳಗೆ ಕತ್ತಿ ಬಿದ್ದಿದೆ, ಮಂದಿ ತಟ್ಟೆಗಳ ನೊಣವನ್ನು ನೋಡೋದನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಕೆಲಸವನ್ನು ಮಾಡಲಿ. ಸಾಧನೆ ಮಾಡಿದ್ದು ಏನು ಅನ್ನೋದನ್ನು ಸಮಾವೇಶಕ್ಕೆ ಬಂದು ಕಾಯ್ಸಿ ಕುಂದಿರಲಿ, ಎಲ್ಲ ಪಟ್ಟಿ ಮಾಡಿ ಹೇಳ್ತೀವಿ. ಯಾರು ಮಾನಸಿಕ ಅಸ್ತವ್ಯಸ್ತ ಕಳ್ಕೊಂಡಿದ್ದವರು BJP-ಯವರು, ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವರು ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದನ್ನು ಸುರ್ಜೇವಾಲಾ ಅವರು ಬಂದು ಚರ್ಚೆ ಮಾಡೋದು. ಸರ್ಕಾರದ ವಿಚಾರವನ್ನು ಚರ್ಚೆ ಮಾಡೋಕ್ಕೆ ಬಂದಿಲ್ಲ ಸುರ್ಜೇವಾಲಾ ಅವರು. ನಮ್ಮ ಶಾಸಕರ ಬಗ್ಗೆ ಚರ್ಚೆ ಮಾಡೋಂಥದ್ದನ್ನು ಮತ್ತು ನಮ್ಮ ಶಾಸಕರ ಸಂಘಟನೆ ವಿಚಾರದೊಳಗೆ ಚರ್ಚೆ ಮಾಡೋಕ್ಕೆ ಅವಾಗ ಮತ್ತು ಶೋಭಾ ಕರಂದ್ಲಾಜೆ BJP-ಗೆ ಚರ್ಚೆ ಮಾಡ್ತಾರೆ ಸುರ್ಜೇವಾಲಾ ಅವರು. ಏನು ಇವ್ರಿಗೆ ಬುದ್ಧಿ ಹೇಳಬೇಕಾ? ಇವ್ರು 2 ಗುಂಪು ಅದಾವಲ್ಲ, ಅದ್ರ ಬಗ್ಗೆ ಮಾತಾಡಲಿ ಶೋಭಾ ಕರಂದ್ಲಾಜೆಯವರು. ಒಂದು ಗುಂಪು ಆ ಕಡೆ ಮೀಟಿಂಗ್ ಮಾಡ್ತಾಯಿದೆ, ಇನ್ನೊಂದು ಗುಂಪು ಈ ಕಡೆ ಮೀಟಿಂಗ್ ಮಾಡ್ತಾಯಿದೆ. ಇವ್ರದ್ದು ಮೂರನೇ ಗುಂಪು ಕೇಂದ್ರದಾಗ ಕುಂತಿದೆ. ತಮ್ಮ ಪಕ್ಷದ ಬಗ್ಗೆ ಮಾತಾಡಲಿ. ನಮ್ಮ ಪಕ್ಷದ ಬಗ್ಗೆ ಮನೆ 3 ಬಾಗಿಲಲ್ಲ 16 ಬಾಗಿಲಾಗ್ಯಾವ BJP-ಗೆ. ಕಾಂಗ್ರೆಸ್ ಬಗ್ಗೆ ಏನು ಮಾತಾಡ್ತಾರೆ? ನಮ್ಗೆ ಹೈಕಮಾಂಡ್ ಇದೆ. ನಮ್ಮವರು ಸುರ್ಜೇವಾಲಾ ರಾಜ್ಯ ನಮ್ಮ ಉಸ್ತುವಾರಿ ಅವರು, ಜನರಲ್ ಸೆಕ್ರೆಟ್ರಿ ಬಂದು ಚರ್ಚೆ ಮಾಡಿದ್ರೆ ತಪ್ಪೇನಿದೆ? ನಮ್ಮನ್ನು ಶಕ್ತಿ ತುಂಬುವಂಥ ಕೆಲಸ, ಸಂಘಟನೆ ಒಳಗೆ ಕೆಲಸವನ್ನು ಯಾರಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೆ ಸರಿ ಮಾಡುವಂಥ ಕೆಲಸ ಹಿರಿಯರಿಗಿದೆ ಜವಾಬ್ದಾರಿ, ಅದನ್ನು ಮಾಡ್ತಾಯಿದ್ದಾರೆ.